ಮುಕ್ತಿ ನೀಡಲು ವಿಫಲವಾಗಿ ಜನಪ್ರತಿನಿಧಿ ಹೇಳಿದಿಕ್ಕಾರ. ಜನಸಾಮಾನ್ಯರ ಪರಿಸ್ಥಿತಿಯನ್ನು ಅವಲೋಕನ ಮಾಡುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಅಯೋಗ್ಯ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ. ಹದಗೆಟ್ಟಿರುವ ರಸ್ತೆಗಳ ಮುಕ್ತಿ ನೀಡಲೇಬೇಕು. ಜನಸಾಮಾನ್ಯರ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕು. ಬೇಕೇ ಬೇಕು, ಬೇಕೇ ಬೇಕು. ಗ್ರಾಮೀಣ ರಸ್ತೆಗಳನ್ನು ಒಂದು ಆಕ್ಸಲ್ ಹೋಗಿ 10,000 ನೀನ ಕಟ್ಬೇಕಲ್ಲಪ್ಪ. ಅಲ್ಲ 10,000 ಹಾಕಿದ್ರೆ ಸಾಕು, ನೀನ ಕಟ್ಬೇಕ. ಏನು ಎಮರ್ಜೆನ್ಸಿ ಐತಾ? ಏನು ಹಾಸ್ಪಿಟ್ಲಾ? ಬೇಕೇ ಬೇಕು, ಬೇಕೇ ಬೇಕು. ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸಲು ವಿಫಲ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. 15 ವರ್ಷಗಳಿಂದ ಗ್ರಾಮೀಣ ರಸ್ತೆಗಳನ್ನು ಮುಕ್ತಿ ಕೊಡಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಹದಗೆಟ್ಟಿರುವ ರಸ್ತೆಗಳ ಕಡೆ ಗಮನ ಹರಿಸುವ ಅಧಿಕಾರಿ ವರ್ಗಕ್ಕೆ ಹೇಳಿದಿಕ್ಕಾರ. ಹದಗೆಟ್ಟಿರುವ ರಸ್ತೆ ಮುಕ್ತಿ ನೀಡಲೇಬೇಕು. ಹದಗೆಟ್ಟಿರುವ ಬೆಗ್ಲಿ ಬಂಜೇನಹಳ್ಳಿ ಟೋಲ್ಘಟ್ಟ ಮಾಗೇರಿ ರಸ್ತೆ ಮುಕ್ತಿ ನೀಡಲೇಬೇಕು. ಈ ಕೂಡಲೇ ಹದಗೆಟ್ಟಿರುವ ರಸ್ತೆ ಮುಕ್ತಿ ನೀಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ರಸ್ತೆಗಳನ್ನು ಕಡೆ ಗಮನ ಹರಿಸದ ಜನಪ್ರತಿನಿಧಿಗೆ ಹೇಳಿದಿಕ್ಕಾರ. ಜನಸಾಮಾನ್ಯರ ಜಾವ ನಿಂತಿರುವ ಹದಗೆಟ್ಟ ರಸ್ತೆ ಮುಕ್ತಿ ನೀಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹದಗೆಟ್ಟಿರುವ ರಸ್ತೆ ಮುಕ್ತಿ ನೀಡಲೇಬೇಕು. ಸರ್, ಎಲ್ರಿಗೂ ಕೊಟ್ಟಿದ್ದೀನಿ ಲೆಟರ್ಗಳು, ಪಂಚಾಯತ್ ರಾಜ್. ಹದಗೆಟ್ಟಿರುವ ರಸ್ತೆ ಮುಕ್ತಿ ನೀಡಲೇಬೇಕು. ಹಳ್ಳಿ ರಸ್ತೆಗಳನ್ನು ಪರಿಶೀಲನೆ ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಹದಗೆಟ್ಟಿರುವ ರಸ್ತೆಗಳ ಈ ಕಡೆ ಮುಕ್ತಿ ನೀಡಲೇಬೇಕು. ಹದಗೆಟ್ಟಿರುವ ರಸ್ತೆ ಮುಕ್ತಿ ನೀಡಲೇಬೇಕು, ನೀಡಲೇಬೇಕು, ಮುಕ್ತಿ ನೀಡಲೇಬೇಕು. ಹದಗೆಟ್ಟಿರುವ ರಸ್ತೆಗಳ ಮುಕ್ತಿ ನೀಡಲು ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಲು ಪಂಚಾಯತ್ 3 ಗ್ರಾಮಗಳಿಗೆ ರಸ್ತೆ ಕೊಡಿ ಅಂತ ಹೇಳಿ ನಾವು ಕಬ್ಬಟ್ಟೆ ಕಟ್ಕೊಂಡು ಆರಿಸ್ಬೇಕಾಗ್ತದೆ. ಈ ಕಡೆ ಬರಲಿಲ್ಲ, ಬನ್ನಿ ಈ ಕಡೆ ಬನ್ನಿ. ಒಂದ್ ನಿಮಿಷ. ಇವಾಗ ನಾನು ಇಲ್ಲಿಂದ ಈ ಮನವಿ ತಗೊಂಡು ನೀವು ಯಾರಾದ್ರೂ ಗ್ರಾಮಸ್ಥರು 4 ಜನ ಆದ್ರೂ ಬಂದ್ರೆ ನನ್ನ ಜೊತೆ ನೇರವಾಗಿ ಶಾಸಕರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಈಗ ಅಲ್ಲಿ ಹಿಂಗೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ನಾವು ಹುಡ್ಕೊಂಡ್ ಬರಕ್ಕಾಗಲ್ಲ. ಎಲ್ಲ 3 ಗ್ರಾಮಸ್ಥರಲ್ಲಿ ಹೋಗಕ್ ನೀವು ರೆಡಿ ಇದೀರೇನಪ್ಪ? ಯಾರಾದ್ರೂ ಒಬ್ಬೊಬ್ರು ಈಗ ಸರ್ ಪ್ರಧಾನ ಮಂತ್ರಿ ಭೇಟಿ ಮಾಡಕ್ಕಲ್ಲ, ಜಿಲ್ಲಾಡಳಿತಕ್ಕೆ ಲೆಟರ್ ಕೊಡ್ತೀರಿ, ಇವ್ರು ಕೊಟ್ಟಿದೀವಲ್ಲ. ಈಗ ನಾವೊಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಜನಪ್ರತಿನಿಧಿಗಳು ಆಲ್ರೆಡಿ ಅವ್ರಿಗೆ ಮೆಸೇಜ್ ಹೋಗಿದೆ, ಓಕೆನಾ? ಯಾವಾಗ ನಾವು ಇಲ್ಲಿ ವಿಡಿಯೋ ಮಾಡಿ ಹಾಕಿದಾಗ ಅವ್ರಿಗೆ ಮೆಸೇಜ್ ಹೋಗಿದೆ. ಅವರು ಹೇಳಿದ್ದಾರೆ, ಯಾರಿಗೆ ಇಲ್ಲಿ ಗುತ್ತಿಗೆದಾರ ಯಾರು ಮಂಜಣ್ಣ ಅಂತ ಇದ್ದಾರೆ ಛತ್ರಕೋಟೆಯಲ್ಲಿ, ಅವ್ರಿಗೆ ಹೇಳಿದ್ರಂತೆ, ನೋಡಪ್ಪ ಇಲ್ಲ ನನ್ನ ಅಮೌಂಟಲ್ಲಿ 50 ಕೋಟಿ ಬಂದೈತೆ, ಹಾಂ ಇಲ್ಲ PRL ಇದೆ ಮತ್ತು PMIJPಯಲ್ಲಿದೆ, ಯಾವುದ್ರಲ್ಲೂ ಒಂದು ಹಾಕಿ ಆ ರಸ್ತೆನ ಇದು ಮಾಡು ಅಂತ ಹೇಳಿದಾರಂತೆ, ಓಕೆನಾ? ನಿಮ್ಮ ಮಾತಿಗೆ ಏನಾನ ಅವರು ಗೌರವ ಕೊಡಿಲ್ಲ ಅಂತ ಹೇಳಿದ್ರೆ ಏನು ಸರ್, ನಮ್ಮ ಹೋರಾಟ ಇದೆ, ನಾವು ಮಾಡ್ಕೊತೀವಿ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಕೂತ್ಕೊಂಡಿದ್ದೀವಿ, 9:30 ಕೂತ್ಕೊಂಡಿದ್ವಿ, ಅದು ಶಾಂತಿಯುತವಾಗಿ. ಈ ಸರಿ ಕೂತ್ಕೊಂಡ್ರೆ ರಾತ್ರಿ 12 ಗಂಟೆಗೆ ಕೂತ್ಕೊತೀವಿ. ಬಿಡ್ಡು ದೀಪಗಳ ಜೊತೆಗೆ ನಾವು ಕೂತ್ಕೊಂಡು ನಮ್ಗೆ ಗೊತ್ತು. ಬಟ್ ಗೊತ್ತಾ, ನಿಮ್ಮ ಪೆನ್ನು ಪೇಪರ್ಗೆ ಇದು ಕೊಡಿ, ಅವ್ರು ಏನು ಹೇಳ್ತಾರೆ ನಮಗೆ 3 ದಿನದೊಳಗಡೆ, ಗುರುವಾರದೊಳಗಡೆ ಉತ್ತರ ಕೊಡಿ ಹೇಳೋಣ. ಈಗ ನಾವು ಬಂದು ಭೇಟಿ ಆಗೋದು ಆಮೇಲೆ ಸೆಕೆಂಡ್ರಿ, ನಮ್ಗೆ ಗೊತ್ತಿದೆ. ಈಗ ಆ್ಯಸ್ ಎ ನಿಮ್ಮ ಪರಿಸ್ಥಿತಿ ಏನಿದೆ, ಇನ್ನೂ ಮುಂದೆ ಆ ಊರಕ್ಕೆ ಹಂಗೆ ಹೋಗಿ ಬಂದ್ಬಿಡೋಣ, ಓಕೆನಾ? ಆ ಊರಲ್ಲೇ ಕೊಟ್ಬಿಡ್ತೀವಿ ಮನವಿ ಲಾಸ್ಟು, ಆಮೇಲೆ ಮತ್ತೆ ನಿಮ್ಮನ್ನು ಆ ಕಡೆ ಡ್ರಾಪ್ ಮಾಡ್ತೀವಿ. 3 ದಿನ ನಾವು ಟೈಮ್ ಕೊಡ್ತೀವಿ. ಇಲ್ಲಾಂದರೆ ಇನ್ನೂ ಸ್ವಾತಂತ್ರ್ಯ ದಿನಾಚರಣೆಗೆ 15 ದಿನ ಇದೆ. ಇದು ಗುದ್ಲಿ ಪೂಜೆ ಆಗಲೇಬೇಕು, ರೋಡ್ ಆಗಲೇಬೇಕು. ಒಂದಂತ ಹೇಳ್ಬಿಡ್ತೀನಿ ಕೇಳಿ ಸರ್, ಈ ರಸ್ತೆ ಆಗಿಲ್ಲ ಅಂತ ಹೇಳಿದ್ರೆ ಜಿಲ್ಲಾದ್ಯಂತ ಎಲ್ಲ ಗ್ರಾಮೀಣ ಪ್ರದೇಶ ಜನ ದಂಗೆ ಇರ್ತಾರೆ. ಅಲ್ಲ ಹೆಂಗಿದೆ ಗೊತ್ತಾ ರೋಡುಗಳು? ನೀವೆಲ್ಲ ನಿಮ್ಮ ಮಾತು ಪ್ರಕಾರ ನಮ್ಗೆ ಹೇಳ್ತೀನಿ ಕೇಳಿ, ರಸ್ತೆ ಇದಿರಲ್ಲ, ಅನುಭವಿಸಿದವ್ರಿಗೆ ಗೊತ್ತಾಗ್ತದೆ ಸರ್. ಇವಾಗೇನೋ ಮಳೆ ಬೀಳ್ತಾ ಇದೆ, ಈ ಕಡೆ ಆ ಕಡೆ ಬೆಳೆಗಳು ಚೆನ್ನಾಗಿದೆ, ಬೇಸಿಗೆಯಲ್ಲೆಲ್ಲ ಧೂಳು ಕೂತ್ಕೊಂತಾರೆ. ಕೇಳಿ ಅವ್ರನ್ನ. ಬೆಳೆನೇ ಮಾಡೋಕ್ಕಾಗಲ್ಲ, 1 ರೂಪಾಯಿ ಪ್ರಯೋಜನ ಇಲ್ಲ, ಧೂಳು ತುಂಬಿಕೊಂಡಿರ್ತದೆ ಬೆಳೆಗಳಲ್ಲಿ. ದಯವಿಟ್ಟು ಇನ್ನೊಂದು
ಏನು ಇಲ್ಲಿ ಛತ್ರಕೋಡಹಳ್ಳಿ ಮುಖ್ಯ ರಸ್ತೆಯಿಂದ ನಮಗೆ ಬಿಗ್ಲಿ ಬೆಂಜೇನಹಳ್ಳಿ ಚೋಳಘಟ್ಟ ಮಾಗೇರಿ ರಸ್ತೆಗೆ ಅಂದರೆ ಕೋಲಾರ ಗಡಿವರೆಗೆ ಏನು ರಸ್ತೆ ತುಂಬ ದುರಸ್ತಿಯಾಗಿದ್ದು ಈ ಸುತ್ತಮುತ್ತಲ ಗ್ರಾಮಸ್ಥರು ಚೋಳಘಟ್ಟ ಬಿಗ್ಲಿ ಹೊಸಹಳ್ಳಿ ಮತ್ತು ಬಿಗ್ಲಿ ಬೆಂಜೇನಹಳ್ಳಿ ಸುತ್ತಮುತ್ತಲ ಗ್ರಾಮದವರು ಎಲ್ಲರೂ ಇವತ್ತು ಏನು ಇಲ್ಲಿ ನಮಗೆ ನಮ್ಮ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಮನವಿ ಕೊಡ್ತಾ ಇದ್ದಾರೆ. ಹಾಗೆ ಮಾನ್ಯ ಶಾಸಕರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಇವತ್ತೇ ಮಾನ್ಯ ಶಾಸಕರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿ ನಾಳೆ ಅಥವಾ ಬುಧವಾರದ ಒಳಗೆ ಮಾಹಿತಿಯನ್ನು ಯಾವ ಇದರಲ್ಲಿ ಅನುದಾನ ನಾವು ತಗೋಬೋದು, ಯಾವತ್ತು ಈ ಒಂದು ರಸ್ತೆಗೆ ಅಭಿವೃದ್ಧಿಪಡಿಸೋದಕ್ಕೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಇದೇ ಗ್ರಾಮಸ್ಥರಿಗೆ ನಾವು ಮಾಹಿತಿಯನ್ನು ಕೊಡ್ತೀನಿ. ನೀವು ಬಂದಿದ್ದೀರಾ, ಪರಿಶೀಲನೆ ಮಾಡ್ತೀರಾ, ನಮಗೆ ಭರವಸೆ ಬೇಕು, ಆದಷ್ಟು ಬೇಗ ರಸ್ತೆ ನಮಗೆ ಅಭಿವೃದ್ಧಿ ಆಯ್ತು ಸರ್. ಇದು ತುಂಬಾ ಹದಗೆಟ್ಟಿದ್ದು. ಯಾವುದೇ ಗ್ರಾಮಸ್ಥರು ಇಲ್ಲಿ ಓಡಾಡಬೇಕಾದ್ರೆ ವಾಹನದಲ್ಲಾಗ್ಬೋದು ಅಥವಾ ಶಾಲಾ ವಾಹನಗಳಿಗಾಗ್ಬೋದು ತುಂಬ ತೊಂದರೆ ಆಗ್ತಾ ಇದೆ. ನಾವು ಎಲ್ಲ ಗ್ರಾಮಸ್ಥರ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ರೆ ಈಗ ನಾವು ಇದನ್ನು ಯಾವುದಾದ್ರೂ ಅನುದಾನದಲ್ಲಿ ಕೂಡಲೇ ತಗೊಳ್ಳೋದಕ್ಕೆ ನಾನು ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೂ ಸಹ ಇವತ್ತೇ ಅವ್ರ ಗಮನಕ್ಕೆ ಇದನ್ನು ತರ್ತೇನೆ.